ಹಾಯ್ ಗೈಸ್, ಎಲ್ರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ಲಕ್ಕಿಲಿ ಯಶ್. ಇವಾಗ ಯೂಟ್ಯೂಬಲ್ಲಿ ಲೈವನ್ನು ಮಾಡೋರಿಗೆ ಒಂದು ಆಪ್ಷನ್ ಬಂದಿದೆ, ಲೀಡರ್ ಬೋರ್ಡ್ ಅಂತ. ನೀವು ನಾನು ಲೈವ್ ಬಂದಾಗ ನೀವು ಅಬ್ಸರ್ವ್ ಮಾಡಿರ್ತೀರಾ. ಅಂದರೆ ಈ ವಿಡಿಯೋ ನಾಳೆ ಹಾಕ್ತಾಯಿದ್ದೀನಿ, ಮೊನ್ನೆ. ಸೊ ನಾನು ಯೂಟ್ಯೂಬ್ ಸಂಡೇ ಲೈವ್ ಬಂದಾಗ ಅಲ್ಲಿ ಲೈವ್ ನೋಡಬೇಕಾದ್ರೆ ಮೇಲ್ಗಡೆ ನಿಮಗಲ್ಲಿ ಟಾಪ್ ಫ್ಯಾನ್ಸ್ ಅಂತ ತೋರಿಸ್ತಾ ಇತ್ತು ಅಲ್ವಾ. ಸೊ ಈಗ ಪ್ರತಿ ಲೈವಲ್ಲೂ ಕೂಡ ಯಾರೇ ಯೂಟ್ಯೂಬರ್ ಲೈವ್ ಮಾಡಿದ್ರು ಕೂಡ ಅದು ತೋರಿಸುತ್ತೆ. ಆ್ಯಂಡ್ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ತುಂಬ ಸಪೋರ್ಟ್ ಮಾಡ್ತಾ ಇರುವಂಥ ನಿಮ್ಮ ಫಾಲೋವರ್ಸ್ಗಳ ಲೀಸ್ಟಲ್ಲಿ ತೋರಿಸುತ್ತೆ. ನಂಬರ್ 1, ನಂಬರ್ 2, ನಂಬರ್ 3 ಈ ಥರ ನಂಬರ್ಸ್ಗಳಲ್ಲಿ ತೋರಿಸುತ್ತೆ ಅವರ ಪ್ರೊಫೈಲು. ಆಮೇಲೆ ಅವ್ರಿಗೆ ಎಷ್ಟು ಪಾಯಿಂಟ್ ಸಿಕ್ಕಿದೆ ಅನ್ನೋದೆಲ್ಲವೂ ಕೂಡ ತೋರಿಸುತ್ತೆ. ಇದರಿಂದ ಕಮೆಂಟ್ ಮಾಡ್ತಾ ಇರೋರಿಗೆ, ಸಪೋರ್ಟ್ ಮಾಡ್ತಾ ಇರೋರಿಗೆ ಒಂದು ಅಪ್ರಿಷಿಯೇಷನ್ ಸಿಕ್ದಂಗೆ, ಇನ್ನೊಂದು ಆ ಒಂದು ಯೂಟ್ಯೂಬರ್ಗೆ ಯಾರು ನಮಗೆ ಜಾಸ್ತಿ ಸಪೋರ್ಟ್ ಮಾಡ್ತಾವ್ರೆ ಅನ್ನುವಂಥ ಡೀಟೇಲ್ಸು ಕೂಡ ಸಿಕ್ಕದಂಗೆ ಅಲ್ವಾ. ಸೊ ಈ ಒಂದು ಲೀಡರ್ ಬೋರ್ಡ್ನ ಎನೇಬಲ್ ಮಾಡ್ಕೊಳ್ಳೋದಂಗೆ ಆ್ಯಂಡ್ ಇದರಿಂದ ಏನೇನು ಬೆನಿಫಿಟ್ಸ್ ಆಗುತ್ತೆ ಆ್ಯಂಡ್ ನೀವು ಯಾವ ಥರ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ನೀವು ಹೆಂಗೆ ನಂಬರ್ 1 ಬರೋದು ಎಲ್ಲನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ವಿಡಿಯೋ ಪೂರ್ತಿ ನೋಡಿ. ಸೊ ಫಸ್ಟೇ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿದೆ, ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ಸೊ ಮೊದಲನೇದಾಗಿ ನಾನು ನಿಮಗೆ ಕೆಲವೊಂದಷ್ಟು ಸ್ಕ್ರೀನ್ಶಾಟ್ಗಳನ್ನ ತೋರಿಸ್ಬಿಡ್ತೀನಿ, ಏನದು ಲೀಡರ್ ಬೋರ್ಡ್ ಅಂತ. ಈಗ ನೀವು ಯೂಟ್ಯೂಬಲ್ಲಿ ಲೈವ್ ಬಂತು ಅಂತಂದರೆ, ನಾನು ನಿನ್ನೆ ಲೈವ್ ಬಂದಿದೆ, ಅದರ ಸ್ಕ್ರೀನ್ಶಾಟ್ ನೀವು ನೋಡ್ತಾ ಇದ್ದೀರಾ. ಅಲ್ಲಿ ಲೈವ್ ಬಂದಿದ್ದಾಗ ಮೇಲ್ಗಡೆ ಒಂದು ಟಾಪ್ ಫ್ಯಾನ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನನಗೆ ಈ ಥರ ಬಂತು, ಬಿ ದ ಫಸ್ಟ್ ಇನ್ ದ ಲೀಡರ್ ಬೋರ್ಡ್ ಬೈ ಶೋಯಿಂಗ್ ಸಪೋರ್ಟ್, ಟ್ರೈ ಸೆಂಡಿಂಗ್ ಎ ಲೈವ್ ಚಾಟ್ ಆರ್ ಸೂಪರ್ ಚಾಟ್ ಅಂತ ಅಂದ್ಬಿಟ್ಟು ಈ ಥರ 1, 2, 3 ಅಂತ ಅಂದ್ಬಿಟ್ಟು ಲೀಡರ್ ಬೋರ್ಡ್ ಈ ಥರ ನಮಗೆ ತೋರಿಸ್ತಾ ಇತ್ತು. ಸೊ ಈ ಒಂದು ಲೀಡರ್ ಬೋರ್ಡ್ ಏನು ತೋರಿಸುತ್ತೆ ಅಂತಂದರೆ ಟಾಪ್ ಫ್ಯಾನ್ಸು. ಸೊ ನಿಮಗೆ ತುಂಬ ಫ್ಯಾನ್ ಆಗಿರೋರದು ಲೀಸ್ಟ್ ಇಲ್ಲಿ ನಿಮಗೆ ತೋರಿಸುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಸೊ ನನಗಿಲ್ಲಿ ಈ ಥರ ಬಂತು, ವಾಟ್ಸ್ ದ ಲೀಡರ್ ಬೋರ್ಡ್. ಲೀಡರ್ ಬೋರ್ಡ್ ಅಂತಂದರೆ ಏನು ಅಂತ ಅಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಎ ಪ್ಲೇಸ್ ಫಾರ್ ಫ್ಯಾನ್ಸ್ ಟು ಸ್ಟ್ಯಾಂಡ್ ಔಟ್ ಇನ್ ದ ಕಮ್ಯುನಿಟಿ. ದ ಟಾಪ್ 3 ಗೆಟ್ ಸ್ಪೆಷಲ್ ಬ್ಯಾಡ್ಜಸ್ ಇನ್ ಲೈವ್ ಚಾಟ್. ಇಟ್ ರೀಸೆಟ್ಸ್ ಎವ್ರಿ ಸ್ಟ್ರೀಮ್, ಸೊ ಯು ಕ್ಯಾನ್ ಆಲ್ವೇಸ್ ಟ್ರೈ ಅಗೇನ್ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಲೀಡರ್ ಬೋರ್ಡ್ ಏನಪ್ಪ ಅಂತಂದರೆ, ಸೊ ಇದೊಂಥರ ಒಂದು ಫೀಚರ್. ಇದರಿಂದ ಟಾಪ್ 3 ಫ್ಯಾನ್ಸ್ಗಳು ಯಾರು ಜಾಸ್ತಿ ಚಾಟ್ ಮಾಡ್ತಾ ಇರ್ತಾರೆ, ಇನ್ನೊಂದು ಮಾಡ್ತಾ ಇರ್ತಾರೆ, ಅವ್ರಿಗೆ ಒಂದು ಬ್ಯಾಡ್ ಸಿಗುತ್ತೆ. ಲೈವ್ ಸ್ಟ್ರೀಮ್ನ ನೋಡಬೇಕಾದ್ರೆ ಅವರ ಹೆಸರು ಪಕ್ಕ ಒಂದು ಬ್ಯಾಡ್ ಸಿಗುತ್ತೆ. ಅದು ಐಡೆಂಟಿಫೈ ಮಾಡುತ್ತೆ ಇವರು ಲೀಡರ್ ಬೋರ್ಡಲ್ಲಿ ಇದ್ದಾರೆ ಅನ್ನೋದು, ಆಯಿತಾ. ಸೊ ನೀವು ನೆನ್ನೆ ಲೈವಲ್ಲೂ ಕೂಡ ನೋಡಿರ್ಬೋದು, ಕೆಲವ್ರ ಹೆಸರು ಪಕ್ಕ ಬ್ಯಾಡ್ಜಸ್ಗಳಿರ್ತಿತ್ತು. ಆ ಬ್ಯಾಡ್ಜು ಯಾರು ಜಾಸ್ತಿ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ ಅವ್ರುಗಳಿಗೆ ಸಿಗುತ್ತೆ. ಇದರಿಂದ ಇವರು ಫ್ಯಾನ್ಸ್ಗಳು ಅನ್ನೋದು ಆ ಒಂದು ಯೂಟ್ಯೂಬರ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಇವರು ತುಂಬ ಚಾಟ್ ಮಾಡ್ತಾಯಿದ್ದಾರೆ, ಇನ್ನೊಂದು ಮಾಡ್ತಾಯಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಆ್ಯಂಡ್ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ, ಹೌ ಡು ಯು ಗೆಟ್ ಆನ್ ದ ಲೀಡರ್ ಬೋರ್ಡ್. ನೀವು ಲೀಡರ್ ಬೋರ್ಡ್ ಒಳಗಡೆ ಬರಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ನೀವು ಯಾವ ಥರ ಅದನ್ನು ಅರ್ನ್ ಮಾಡೋದು ಅನ್ನೋದನ್ನು. ಸೊ ಇಲ್ಲಿ ಕೊಟ್ಟಿದ್ದಾರೆ, ಯು ವಿಲ್ ನೀಡ್ ಟು ಕಲೆಕ್ಟ್ ಎಕ್ಸ್ಪೀರಿಯನ್ಸ್ ಪಾಯಿಂಟ್ಸ್ ಆರ್ XP ಇಯರ್ ಅವು ಯು ಗೆಟ್ ದೆಮ್ ಅಂತ. ಸೊ ನಿಮಗೆ XP ಪಾಯಿಂಟ್ಸ್ ಅಂತ ಕೊಡ್ತಾರೆ ಲೈವ್ ಸ್ಟ್ರೀಮಲ್ಲಿದ್ದಾಗ. ಆ ಪಾಯಿಂಟ್ಸಿಂದ ನೀವು ಅಲ್ಲಿ ನಂಬರ್ 1, ನಂಬರ್ 2, 3 ರ್ಯಾಂಕಿಂಗಲ್ಲಿ ನೀವು ಬರ್ಬೋದು. ನೋಡಿ, ಆ ಪಾಯಿಂಟ್ಸ್ಗಳನ್ನ ಪಡ್ಕೊಳ್ಳೋದಕ್ಕೆ ಒಂದು ಸೆಂಡ್ ಲೈವ್ ಚಾಟ್ ಮೆಸೇಜಸ್. ಸೊ ನೀವು ಲೈವಲ್ಲಿದ್ದಾಗ ಯೂಟ್ಯೂಬರ್ಸ್ಗಳು ನೀವು ಲೈವಲ್ಲಿ ಜಾಸ್ತಿ ಕಮೆಂಟ್ಸ್ ಮಾಡಿದಷ್ಟು ನಿಮಗಲ್ಲಿ ಪಾಯಿಂಟ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ, ಆಯಿತಾ. ಸೊ ಇದು ನಿಮ್ಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಅದರ ಜೊತೆಗೆ ಸೆಂಡ್ ಸೂಪರ್ ಚಾಟ್ ಆ್ಯಂಡ್ ಸೂಪರ್ ಸ್ಟಿಕ್ಕರ್ಸ್. ನೀವೇನಾದರೂ ಸೂಪರ್ ಚಾಟು ಸೂಪರ್ ಸ್ಟಿಕ್ಕರ್ಸ್ನ ನೀವು ಲೈವಲ್ಲಿದ್ದಾಗ ಮಾಡ್ತು ಅಂತಂದರೆ ಅದು ಪಾಯಿಂಟ್ಸ್ಗಳನ್ನ ಅರ್ನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ, ಆಯಿತಾ, ಲೀಡರ್ ಬೋರ್ಡಲ್ಲಿ ಬರೋದಕ್ಕೆ. ಆಮೇಲೆ ಸೆಂಡ್ ಎ ಗಿಫ್ಟ್. ನೀವೇನಾದರೂ ಗಿಫ್ಟ್ಸ್ಗಳನ್ನ ಸೆಂಡ್ ಮಾಡ್ತು ಅಂತಂದರೆ ಆವಾಗಲೂ ಕೂಡ ನಿಮಗೆ ಪಾಯಿಂಟ್ಸ್ ಬರುತ್ತೆ. ಒಟ್ಟಾರೆ ನಿಮಗೆ ಪಾಯಿಂಟ್ಸ್ ಹೆಂಗೆ ಬರುತ್ತೆ, ಲೀಡರ್ ಬೋರ್ಡ್ಗೆ ಹೆಂಗೆ ನೀವು ಹೋಗಬೇಕು ಅನ್ನೋದು ನಿಮ್ಗೆ ಅರ್ಥ ಆಗಿದೆ ಇವಾಗ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಸೊ ಈಗ ನಿಮಗೆ ಕನ್ಫರ್ಮೇಷನ್ಗೋಸ್ಕರ ನಾನಿವಾಗ ಒಂದು ಇದನ್ನು ಕೂಡ ಹಾಕ್ಬಿಡ್ತೀನಿ, ಆಯಿತಾ. ಸೊ ನೋಡ್ಕೊಬಿಡಿ ಹಂಗೆ ಒಂದು ಸೆಕೆಂಡ್. ಓಕೆ, ಸೊ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಯೂಟ್ಯೂಬರು ಅವರ ಒಂದು ವೆಬ್ಸೈಟಲ್ಲಿ ಅವ್ರು ಹಾಕ್ಕೊಂಡಿರುವಂಥದ್ದು ಲೈವ್ ಲೀಡರ್ ಬೋರ್ಡಿಂದ ಏನೇನು ಪ್ರಯೋಜನ, ಹಂಗಂದ್ರೆ ಏನು ಅನ್ನೋದೆಲ್ಲವೂ ಕೂಡ ಇಲ್ಲಿ ಆರ್ಟಿಕಲ್ ಹಾಕ್ಕೊಂಡಿದ್ದಾರೆ. ಬೇಕಾದರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ, ನಿಮಗೆ ಹೆಲ್ಪ್ ಆಗ್ಬೋದು ಇದು, ಆಯಿತಾ. ಸೊ ನಾನು ಈ ಹೇಳಿದ್ನಲ್ಲ ಅದನ್ನೇ ಇವರು ಇಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಆ್ಯಂಡ್ ಇದು ಮೊದಲನೇ ಸ್ಕ್ರೀನ್ಶಾಟು. ಆ್ಯಂಡ್ ಇನ್ನೊಂದು ಸ್ಕ್ರೀನ್ಶಾಟ್ನು ಕೂಡ ತೋರಿಸ್ಬಿಡ್ತೀನಿ ನಾನು ನಿಮಗೆ. ನೋಡಿ, ಇದು ಇನ್ನೊಂದು ಸ್ಕ್ರೀನ್ಶಾಟು. ಸೊ ಇದರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಸೊ ನೀವು ಪಾಯಿಂಟ್ಸ್ಗಳನ್ನ ಪಡ್ಕೊಳ್ಳೋದಕ್ಕೆ ಏನೇನು ಮಾಡಬೇಕು ಅಂತ ಅದನ್ನು ಇಲ್ಲಿ ನೋಟ್ ಮಾಡಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಈ ಲೀಡರ್ ಬೋರ್ಡಲ್ಲಿ ಬರೋದರಿಂದ ಏನೇನು ಪ್ರಯೋಜನ ಆಗುತ್ತೆ ಅನ್ನೋದು ಕೂಡ ಕೊಟ್ಟಿದ್ದಾರೆ. ನೀವು ನೋಡ್ಬೋದು, ಒಂದು ರೆಕಗನೈಸ್ಡ್ ಆಗ್ತೀರಾ. ಸೊ ನೀವು ರೆಕಗನೈಸ್ ಆಗ್ತೀರಾ, ಅಲ್ಲಿ ಗೊತ್ತಾಗುತ್ತೆ, ಆಯಿತಾ. ಸೊ ಸಬ್ಸ್ಕ್ರೈಬರ್ಸ್ಗಳ ಮಧ್ಯದಲ್ಲಿ ಯಾರು ಜಾಸ್ತಿ ಸಪೋರ್ಟ್ ಮಾಡ್ತಾ ಇರೋದು ಅನ್ನೋದು ಒಂದು ರೆಕಗನೈಸೇಷನ್ ನಿಮಗೆ ಅಲ್ಲಿ ಸಿಗುತ್ತೆ, ಅದು ಮಾಡೋದ್ರಿಂದ, ಲೀಡರ್ ಬೋರ್ಡ್ಗೆ ಬರೋದ್ರಿಂದ. ಆ್ಯಂಡ್ ಅದ್ರ ಜೊತೆಗೆ ಒಂಥರ ಫನ್ ಇರುತ್ತೆ. ನೀವು ಅದನ್ನೆಲ್ಲ ಮಾಡ್ತಾ ಇರೋದ್ರಿಂದ ಒಂಥರ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಇರುತ್ತೆ, ಎಂಜಾಯ್ ಮಾಡ್ಬೋದು. ಆ್ಯಂಡ್ ಅದ್ರ ಜೊತೆಗೆ ಕಮ್ಯುನಿಟಿನ ಬಿಲ್ಡ್ ಮಾಡ್ಬೋದು ಅಲ್ವಾ. ಸೊ ಇದೊಂದು ಬೆನಿಫಿಟ್ ಆಗುತ್ತೆ. ಸೊ ಇದಿಷ್ಟು ಕತೆ. ಈಗ ಲೀಡರ್ ಬೋರ್ಡ್ ಏನು ಬಂದಿದೆ, ಈ ಒಂದು ಫೀಚರ್
ಒಂದು ಬೆನಿಫಿಟ್ಸ್ ಇಷ್ಟೆಲ್ಲ ಆಗುತ್ತೆ. ಸೊ ಇನ್ನು ಮುಂದೆ ನೀವು ಲೈವ್ ಸ್ಟ್ರೀಮಲ್ಲಿ ಯಾರದೇ ಲೈವ್ ಸ್ಟ್ರೀಮ್ ಮಾಡಿದ್ರು ಕೂಡ ಇದು ಆಪ್ಷನ್ ಸಿಗುತ್ತೆ, ಬರ್ಬೋದು. ನಾನು ನೆಕ್ಸ್ಟ್ ವೀಕ್ ಲೈವ್ ಬರ್ತೀನಿ, ಸಂಡೇ ಲೈವ್ ಬರ್ತೀನಿ, ಆವಾಗ ಬಂದು ಪಾರ್ಟಿಸಿಪೇಟ್ ಮಾಡಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ವಿಡಿಯೋ ನೋಡೋದಕ್ಕೆ. ಆದಷ್ಟು ಈ ಒಂದು ವಿಡಿಯೋ ಎಲ್ಲರೂ ಕೂಡ ಶೇರ್ ಮಾಡಿ, ಆಮೇಲೆ ಲೈಕ್ ಕೊಡೋದನ್ನು ಮರಿಬೇಡಿ. ಕಮೆಂಟ್ ಬಾಕ್ಸಲ್ಲಿ ಸಿಗೋಣ, ಅಲ್ಲಿ ತನಕ ಲವ್ ಯು ಆಲ್.